ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ನರಗಳ ವೀಕ್ನೆಸ್ ತುಂಬ ಜಾಸ್ತಿ ಈಗ ಕಂಡು ಬರ್ತಾ ಇದೆ. ಅದು ಬೇರೆ ಬೇರೆ ಜನರಲ್ಲಿ ಬೇರೆ ಬೇರೆ ಸಿಂಪ್ಟಮ್ಸ್ ಇರ್ಬೋದು. ಕೆಲವರಿಗೆ ಪಾದದಲ್ಲಿ ಉರಿ ಇರ್ಬೋದು, ಕೈಗಳಲ್ಲಿ ಉರಿ ಇರ್ಬೋದು, ಕೆಲವರಿಗೆ ಜೋಮ್ ಹಿಡಿಯೋದು ಇರ್ಬೋದು, ಕೆಲವರಿಗೆ ನೋವು ಇರ್ಬೋದು, ಕೆಲವರಿಗೆ ತುಂಬ ಸುಸ್ತು ಅನಿಸೋದಿರ್ಬೋದು, ಕೆಲವರಿಗೆ ಮಸಲ್ಸ್ ಇನ್ವಾಲಂಟ್ರಿ ಆಗಿ ಹೀಗೆ ವೈಬ್ರೇಟ್ ಆಗೋ ಥರ ಇರ್ಬೋದು, ಕೆಲವರಿಗೆ ಏನು ನೆನಪಿನ ಶಕ್ತಿ ಇರಲ್ಲ. ಸೊ ಈ ಥರ ಡಿಫ್ರೆಂಟ್ ಸಿಂಪ್ಟಮ್ಸ್ ಕಂಡು ಬರುತ್ತೆ ಜನರಲ್ಲಿ. ಸೊ ಅದಕ್ಕೆ ಯೂಶಲಿ ಆ ಥರ ಪ್ರಾಬ್ಲಮ್ಸ್ ಬಂದಾಗ ಮೇ ಬಿ ಅದು ಬರಲಿಕ್ಕೆ ಭಾಳಷ್ಟು ಕಾರಣಗಳು ಇರ್ಬೋದು. ಮೇ ಬಿ ನಮಗಿರುವಂಥ ಡಯಾಬಿಟಿಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ನರಗಳಿಗೆ ಬರುವಂಥ ಕಾಯಿಲೆಗಳಿರ್ಬೋದು, ಅಥವಾ ಅದಕ್ಕೆ ನಮಗೆ ಬರುವಂಥ ಪೌಷ್ಟಿಕಾಂಶಗಳಲ್ಲಿ ಬರುವಂಥ ಕೊರತೆ ಇರ್ಬೋದು. ಈ ಥರ ಡಿಫ್ರೆಂಟ್ ರೀಸನ್ಸಿಂದ ನರ ದೌರ್ಬಲ್ಯ ಕಂಡು ಬರುತ್ತೆ. ಬಟ್ ಅದು ಯೂಶಲಿ ಬಂದಾಗ ನಾವೇನು ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ, ಅದಕ್ಕೆ ಯಾವುದಾದ್ರೂ ಒಂದು ಮೆಡಿಸಿನ್ಸ್ ತಗೊಳ್ತೀವಿ. ಮೆಡಿಸಿನ್ ಮೇ ಬಿ ಅದು ವಿಟಮಿನ್ B12, ಮೀಥೈಲ್ ಕೋಬುಲಮಿನ್ ಇರ್ಬೋದು, ಅಥವಾ ಕೆಲವರಿಗೆ ಗಾಬಾಪೆಂಟಿನ್ ಅಂತ ತಗೊಳ್ತಾರೆ. ಸೊ ಈ ಥರ ಡಿಫ್ರೆಂಟ್ ಮೆಡಿಸಿನ್ಸ್ ತಗೊಂಡು ನಾವು ಅದನ್ನು ಮ್ಯಾನೇಜ್ ಮಾಡ್ತೀವಿ. ಸೊ ಬಟ್ ಈ ಥರ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ನಮ್ಮ ಆಹಾರದಲ್ಲಿ ನಾವು ಕೆಲವು ಚೇಂಜಸ್ಸನ್ನು, ಕೆಲವು ಬದಲಾವಣೆಗಳನ್ನು ತಂದರೆ, ನಾವು ಕೆಲವು ಆಹಾರಗಳನ್ನು ರೆಗ್ಯುಲರ್ಲಿ ಸೇವಿಸಿದರೆ ಈ ನರ ದೌರ್ಬಲ್ಯ ಏನಿದೆ ಟು ಎ ವೆರಿ ಗುಡ್ ಎಕ್ಸ್ಟೆಂಟ್ ನಾವು ಮನೆಯಲ್ಲಿ ಅದನ್ನು ಸರಿ ಮಾಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ನರಗಳ ಸಮಸ್ಯೆ ಇದ್ದವರು, ಅದು ನರ ವೀಕ್ನೆಸ್ ಇರ್ಬೋದು, ನರಗಳದ್ದು ಇರಿಟೇಷನ್, ನಾವೇನು ಪೆರಿಫರಲ್ ನ್ಯೂರೈಟಿಸ್ ಅಂತ ಹೇಳ್ತೀವಿ, ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು. ಸೊ ಈ ಥರ ಪ್ರಾಬ್ಲಮ್ ಇರೋವರು ಯಾವ ಥರ ಆಹಾರವನ್ನು ಅವರ ಡೈಲಿ ರುಟೀನಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ನಮ್ಮ ನರಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಬಾಡಿ ಕೆಲವು ಸೈನ್ಸನ್ನು ತೋರಿಸುತ್ತೆ. ನಾನು ಫಸ್ಟ್ ಹೇಳಿದ್ದೇನೆ, ಕೆಲವರಲ್ಲಿ ಜೋಮ್ ಇರುತ್ತೆ, ಕೆಲವರಲ್ಲಿ ಕೈ ನಡುಗುದು ಸ್ಟಾರ್ಟ್ ಆಗುತ್ತೆ. ನಿಧಾನ ಕೈ ನಡುಗುದು ಸ್ಟಾರ್ಟ್ ಆಗೋದು ಕೂಡ ನರ ವೀಕ್ನೆಸ್ ಇರುವಂಥ ಒಂದು ವೀಕ್ನೆಸ್ನ ಒಂದು ಲಕ್ಷಣ ಇರ್ಬೋದು. ಸೊ ಈ ಥರ ಯಾವುದಾದ್ರೂ ಒಂದು ಸಿಂಪ್ಟಮ್ ಕಂಡು ಬಂದರೆ ನಾವೇನು ಮಾಡಬೇಕು, ನಮ್ಮ ಆಹಾರವನ್ನು ರೆಗ್ಯುಲೇಟ್ ಮಾಡಬೇಕು. ಸೊ ಅದರಲ್ಲಿ ನರಗಳು ವೀಕ್ನೆಸ್ ಬರಲಿಕ್ಕಿರುವಂಥ ಕಾರಣಗಳೇನೇನಿರ್ಬೋದು, ಒಂದು, ನರಗಳಿಗೆ ಬೇಕಾದಷ್ಟು ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇಲ್ಲ. ದಟ್ ಇಸ್ ದ ಫಸ್ಟ್ ರೀಸನ್. ನಮ್ಮ ನರಗಳು ಹೆಲ್ತಿಯಾಗಿರಬೇಕು ಅಂದರೆ ಎಲ್ಲ ನ್ಯೂಟ್ರಿಯೆಂಟ್ಸು ಅದಕ್ಕೆ ಬೇಕು, ಎಲ್ಲ ಪೌಷ್ಟಿಕಾಂಶಗಳು ಬೇಕು. ಅದು B1 ಇರ್ಬೋದು, B2 ಇರ್ಬೋದು, B6 ಇರ್ಬೋದು, B12 ಇರ್ಬೋದು, ವಿಟಮಿನ್ D ಇರ್ಬೋದು, ವಿಟಮಿನ್ C ಇರ್ಬೋದು. ಸೊ ಎಲ್ಲದು ಆಲ್ಮೋಸ್ಟ್ ಎಲ್ಲ ವೈಟಮಿನ್ಸ್ ಕೂಡ ತುಂಬ ಚೆನ್ನಾಗಿರಬೇಕು. ಕ್ಯಾಲ್ಶಿಯಂ ಕೂಡ ನರಗಳು ಫಂಕ್ಷನ್ ಸರಿಯಾಗಿ ಆಗಬೇಕು ಅಂದರೆ ಸಫಿಷಿಯೆಂಟ್ ಆಗಬೇಕು. ಸೊ ನಮ್ಮ ಆಹಾರದಲ್ಲಿ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿದೆಯಾ ಅಂತ ನಾವು ನೋಡಬೇಕು. ದಟ್ ಇಸ್ ಅ ಫಸ್ಟ್ ಆ್ಯಂಡ್ ಸೆಕೆಂಡ್ ಫಾರ್ಮೋಸ್ಟ್ ಥಿಂಗ್. ಆ್ಯಂಡ್ ಎರಡನೇದೇನೆಂದರೆ, ನಮ್ಮ ನರಗಳಿಗೆಲ್ಲ ಆಕ್ಸಿಡೇಟಿವ್ ಡ್ಯಾಮೇಜ್ ಆಗ್ತಾ ಇರ್ತದೆ. ನಾವು ಪ್ರತಿ ಸಲ ಉಸಿರಾಡುವಾಗ ಕೂಡ ಅದರಲ್ಲಿ ಆ ಆಕ್ಸಿಡೇಷನ್ ಪ್ರಾಸೆಸ್ಸಿಂದ ಭಾಳಷ್ಟು ಫ್ರೀ ರ್ಯಾಡಿಕಲ್ಸ್ ಪ್ರೊಡ್ಯೂಸ್ ಆಗಿ ಅದು ನರಗಳ ಮೇಲೆ ಒಂದು ದುಷ್ಪರಿಣಾಮವನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಆ ಪ್ರಾಬ್ಲಮನ್ನು ಕಡಿಮೆ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ನಮ್ಮ ಆಹಾರದಲ್ಲಿ ಮ್ಯಾಕ್ಸಿಮಮ್ ಆ್ಯಂಟಿ ಆಕ್ಸಿಡೆಂಟ್ಸನ್ನು ನಾವು ಇನ್ಕ್ಲೂಡ್ ಮಾಡಬೇಕು. ಆ್ಯಂಟಿ ಆಕ್ಸಿಡೆಂಟ್ ನಿಮಗೆಲ್ಲ ಗೊತ್ತು, ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಯಾವುದು ಅಂತ ಕೇಳಿದ್ರೆ ವಿಟಮಿನ್ C ಇದೆ. ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ಬಾಡಿಯಲ್ಲೇ ಪ್ರೊಡ್ಯೂಸ್ ಆಗುವಂಥ ಗ್ಲೂಟಾಥಯೋನ್, ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್. ಸೊ ಅದೇ ಥರ ನಮ್ಮ ಕರ್ಕ್ಯೂಮಿನ್ ಇರ್ಬೋದು, ನಮ್ಮ ಅರಿಶಿಣದ ಎಕ್ಸ್ಟ್ರಾಕ್ಟ್. ಸೊ ಈ ಥರ ಆ್ಯಂಟಿ ಆಕ್ಸಿಡೆಂಟ್ಸ್ ಚೆನ್ನಾಗಿರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ಆ್ಯಂಡ್ ಅದರೊಟ್ಟಿಗೆ ಆಲ್ಮೋಸ್ಟ್ ಎಲ್ಲ ವೈಟಮಿನ್ಸು ಕೂಡ ಈ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಅದನ್ನು ಚೆನ್ನಾಗಿ ನಾವು ತಗೊಂಡ್ರೆ ಏನಾಗುತ್ತೆ, ನರಗಳಿಗೆ ಬರುವಂಥ ಡ್ಯಾಮೇಜ್ ಏನಿದೆ, ಈಗ ಒಂದು ಡಯಾಬಿಟಿಕ್ ಪೇಷಂಟ್ ಇದ್ದರೆ ಅವರ ರಕ್ತದಲ್ಲಿ ಗ್ಲೂಕೋಸ್ ಅಂಶ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಅದರಿಂದ ಡ್ಯಾಮೇಜ್ ಬರುವಂಥ ಸಾಧ್ಯತೆ ಇದೆ. ಸೊ ಆ್ಯಂಟಿ ಆಕ್ಸಿಡೆಂಟ್ಸ್ ಇನ್ಕ್ಲೂಡ್ ಮಾಡಿದಾಗ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಅಥವಾ ಆಕ್ಸಿಡೇಟಿವ್ ಡ್ಯಾಮೇಜ್ ಏನಿದೆ ಅದನ್ನು ನಮಗೆ ಕಡಿಮೆ ಮಾಡಿ ನಮ್ಮ ನರಗಳೇನಿದೆ ಅದನ್ನು ನಮಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಧ್ಯ. ಸೊ ಅದೇ ಥರ ನಮ್ಮ ನರಗಳದ್ದು ಕಂಡಕ್ಷನ್ ಎಲ್ಲ ಸರಿಯಾಗಿರಬೇಕು ಅಂದರೆ ಅದರದ್ದು ಮೈಲಿನ್ ಶೀಟ್ ಸರಿಯಾಗಿರಬೇಕು. ಅದಕ್ಕೆ ಬೇಕಾಗಿರೋ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ. ಸೊ ಅದು ಪ್ರೊಡಕ್ಷನ್ ಚೆನ್ನಾಗಾಗಬೇಕು. ಸೊ ಅದರದ್ದು ಪ್ರೊಡಕ್ಷನ್ ಇಂಪ್ರೂವ್ ಆಗಲಿಕ್ಕೆ ಬೇಕಾಗಿರುವಂಥ ಆಹಾರಗಳನ್ನು ಕೂಡ ನಾವು ತಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ತುಂಬ ಈ ಥರ ಸೆಕ್ರೇಷನ್ಸ್, ನರಗಳಿಗೆ ಬೇಕಾಗಿರುವಂಥ ಸೆಕ್ರೇಷನ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡೋದು ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು. ಸೊ ನಮ್ಮ ಆಹಾರದಲ್ಲಿ ಒಳ್ಳೆ ಪ್ರೋಬಯೋಟಿಕ್ಸ್ ಇರುವಂಥ ಆಹಾರ ನಾವು ತಗೊಂಡ್ರೆ ಏನಾಗುತ್ತೆ, ಸೊ ಈ ಥರ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ನರಗಳ ಆರೋಗ್ಯ ಏನಿದೆ ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೀವೇ ವಿಚಾರ ಮಾಡಿ, ನಮ್ಮ ಹೊಟ್ಟೆನ ನಾವೇನೇ ಹೇಳ್ತೀವಿ ಸೆಕೆಂಡ್ ಬ್ರೈನ್ ಅದು ಆ್ಯಕ್ಚುಲಿ. ಸೊ ಬ್ರೈನಲ್ಲಿ ನರಗಳಿದೆ, ಅದೇ ಥರ ನಮ್ಮ ಹೊಟ್ಟೆಯಲ್ಲಿ ಕೂಡ ಭಾಳ ನರಗಳಿದೆ. ಆ್ಯಂಡ್ ನರಗಳಿಗೆ ಬೇಕಾಗಿರುವಂಥ ತುಂಬ ಲೈಕ್ ನ್ಯೂರೋ ಟ್ರಾನ್ಸ್ಮಿಟರ್ಸು, ತುಂಬ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್, ನಮ್ಮ ಫುಡ್ಡು ಕೂಡ ಡೈಜೆಸ್ಟ್ ಆಗಿ ಸರಿಯಾಗಿ ಅಬ್ಸರ್ವ್ ಆಗಬೇಕು, ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ನರಗಳಿಗೆ ಸಿಗಬೇಕು ಅಂದರೂ ಕೂಡ ನಮ್ಮ ಹೊಟ್ಟೆಯಲ್ಲಿ ಈ ಬ್ಯಾಕ್ಟೀರಿಯಾಗಳು ಬೇಕು. ಸೊ ಪ್ರೋಬಯೋಟಿಕ್ ಇರುವಂಥ ಫುಡ್ಡು ಕೂಡ ನಾವು ಚೆನ್ನಾಗಿ ತಗೋಬೇಕು. ನಾನೀಗ ಜನರಲ್ ಆಗಿ ನಿಮಗೆ ಹೇಳ್ತಾ ಇದ್ದೇನೆ. ಇದಾದಮೇಲೆ ಏನೇನು ಫುಡ್ ಐಟಮ್ಸನ್ನು ನಮ್ಮ ಈ ಡೈಲಿ ರುಟೀನಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಇನ್ನು ನೆಕ್ಸ್ಟ್ ಅಂದರೆ ಆ್ಯಂಟಿ ಇನ್ಫ್ಲಮೇಟರಿ ಆಗಿರುವಂಥ ಆಹಾರಗಳನ್ನು ನಾವು ಹೆಚ್ಚಿಗೆ ಸೇವಿಸಬೇಕು. ಅಂದರೆ ಇನ್ಫ್ಲಮೇಷನ್ ಅಂತ ಪ್ರಾಸೆಸ್ ಏನಿದೆ ಅದರಿಂದಾನೇ ಎಲ್ಲ ಡ್ಯಾಮೇಜ್ಗಳು ನಮ್ಮ ಬಾಡಿಯಲ್ಲೇ ಆಗೋದು. ನಾವೆಲ್ಲ ಕಾಯಿಲೆ ನೋಡಿದರೆ ಅದರ ಕೊನೆಗೆ ಒಂದು ಐಟಿಸ್ ಅಂತ ಇರುತ್ತೆ, ನ್ಯೂರೈಟಿಸ್, ನರಗಳಲ್ಲಿ ಬರುವಂಥ ಇನ್ಫ್ಲಮೇಷನ್, ಆರ್ಥರೈಟಿಸ್, ಬೋನಲ್ಲಿ ಬರುವಂಥ ಇನ್ಫ್ಲಮೇಷನ್. ಸೊ ಇದೇ ಥರ
ಈ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಕೆಪಾಸಿಟಿ ಇರುವಂಥ ನ್ಯಾಚುರಲ್ ಫುಡ್ ಐಟಮ್ಸ್ ಇದೆ, ಅದನ್ನು ನಾವು ನಮ್ಮ ಆಹಾರದಲ್ಲಿ ರೆಗ್ಯುಲರ್ ಆಗಿ ಇನ್ಕ್ಲೂಡ್ ಮಾಡಬೇಕು. ಸೊ ಒನ್ ಆಫ್ ದ ಬೆಸ್ಟ್ ಏನು ಅಂತ ಕೇಳಿದ್ರೆ ಫ್ರೂಟ್ಸ್ ಎಲ್ಲ ದೇ ಆರ್ ವೆರಿ ಗುಡ್ ಆಂಟಿ ಇನ್ಫ್ಲಮೇಟರಿ ಇನ್ ನೇಚರ್. ಅದರೊಟ್ಟಿಗೆ ಒಮೆಗಾ 3 ಫ್ಯಾಟಿ ಆಸಿಡ್ ತಗೊಂಡ್ರೆ ಇನ್ಫ್ಲಮೇಷನ್ನ ಕಂಟ್ರೋಲ್ ಮಾಡಲಿಕ್ಕೆ ಇರುವಂಥ EPA ಇಕೋಸಾ ಪೆಂಟನಾಯಿಕ್ ಆಸಿಡ್ ಅದರಲ್ಲಿ ಚೆನ್ನಾಗಿರುತ್ತೆ. ಸೊ ಅದು ಕೂಡ ನಾವು ತಗೊಂಡ್ರೆ ಏನಾಗುತ್ತೆ, ನಮ್ಮ ನರಗಳಿಗೆ ಆಗುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ಅದರೊಟ್ಟಿಗೆ ಅದರಲ್ಲಿ DHA ಇರೋದ್ರಿಂದ ನರಗಳದ್ದು ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಕೂಡ ಅದರಿಂದ ಆಗುತ್ತೆ. ಇದೇ ಥರ ನಾವು ಫಸ್ಟ್ ಹೇಳಿರುವ ಟರ್ಮರಿಕ್ ಏನಿದೆ, ಅರಿಶಿಣ ಏನಿದೆ, ಅದರಲ್ಲಿ ಕೂಡ ಈ ಕರ್ಕ್ಯುಮಿನ್ ಅಂತ ಆಕ್ಟಿವ್ ಇಂಗ್ರೀಡಿಯೆಂಟ್ ಇದೆ, ಅದು ಕೂಡ ವೆರಿ ಸ್ಟ್ರಾಂಗ್ ಆಂಟಿ ಇನ್ಫ್ಲಮೇಟರಿ COX-2 ಇನ್ಹಿಬಿಟರ್ ಅಂತ ಹೇಳ್ತೀವಿ. ಅದು ತಗೊಳ್ಳೋದು ಕೂಡ ಈ ನರಗಳದ್ದು ಇರಿಟೇಷನ್ ಏನಿದೆ ಅದು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ನಾವೇನು ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು. ನಮಗೆ ಗೊತ್ತು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಸೆಲ್ಸು ವೆಲ್ ಹೈಡ್ರೇಟೆಡ್ ಆಗಿರಬೇಕು ಅಂದರೆ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ನೀರು ಕುಡಿಬೇಕು. ಸೊ ಈ ಸ್ಟೆಪ್ಸ್ ನಾವು ಫಾಲೋ ಮಾಡಿದರೆ ನಮ್ಮ ನರ್ವ್ ಹೆಲ್ತ್ ಏನಿದೆ ಅದು ತುಂಬ ಚೆನ್ನಾಗಿ ನಮಗೆ ಇಂಪ್ರೂವ್ ಮಾಡಲಿಕ್ಕಾಗುತ್ತೆ. ಇದರೊಟ್ಟಿಗೆ ನಾವು ಏನೇನು ಮಾಡಬಾರ್ದು ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಅದಾದಮೇಲೆ ನಾನು ಆಹಾರ ಏನೇನು ತಗೋಬೇಕು ಅಂತ ಹೇಳ್ತೇನೆ. ಸೊ ನಾವು ಏನೇನು ಮಾಡಬಾರ್ದು, ಹೈ ಶುಗರ್ ಇರುವಂಥ ಆಹಾರಗಳು ತಗೋಬಾರ್ದು, ತುಂಬ ಪ್ರಾಸೆಸ್ಡ್ ಆಗಿರುವಂಥ ಆಹಾರಗಳು ತಗೋಬಾರ್ದು, ಜಂಕ್ ಫುಡ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು, ಡೀಪ್ ಫ್ರೈಡ್ ಆಗಿರುವಂಥ ಐಟಮ್ಸನ್ನು ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಯಾಕಂದರೆ ಡೀಪ್ ಫ್ರೈಡ್ ಆಗಿರುವಂಥ ಐಟಮ್ಸಲ್ಲಿ ಜಾಸ್ತಿ ನಮ್ಮ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ಇರುತ್ತೆ, ಅದು ನರ್ವ್ ಡ್ಯಾಮೇಜಿಗೆ ಒನ್ ಆಫ್ ದ ಮೇನ್ ರೀಸನ್. ಇದೇ ಥರ ಆರ್ಟಿಫಿಷಿಯಲ್ ಕಲರ್, ಶುಗರನ್ನು ನೀವು ಕಂಪ್ಲೀಟ್ಲಿ ಡಿಲೀಟ್ ಮಾಡಿ. ಶುಗರ್ ಮತ್ತು ಉಪ್ಪನ್ನು ಎಷ್ಟು ನಿಮಗೆ ಕಡಿಮೆ ಮಾಡಲಿಕ್ಕಾಗುತ್ತೋ ಅಷ್ಟು ನೀವು ಕಡಿಮೆ ಮಾಡಿ, ನಿಮ್ಮ ನರಗಳ ಸಮಸ್ಯೆ ಏನಿದೆ ಅದು ಆಲ್ಮೋಸ್ಟ್ ಎಲ್ಲದು ತನ್ನಿದಾನೇ ಸರಿಯಾಗಿಬಿಡುತ್ತೆ. ಇದರೊಟ್ಟಿಗೆ ನಾವೇನು ಮಾಡಬೇಕು, ಆಲ್ಕೋಹಾಲನ್ನು ಕಂಪ್ಲೀಟ್ಲಿ ಬಿಡಬೇಕು, ಟೊಬ್ಯಾಕೋ ಇಂದ ಕಂಪ್ಲೀಟ್ಲಿ ದೂರ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಆ್ಯಂಡ್ ಅದೇ ಥರ ಕಾಫಿ ಅಡಿಕ್ಷನ್ ಇದ್ದವರಾದರೆ ಅದರಿಂದ ಕೂಡ ದೂರ ಇರಬೇಕು. ಯಾಕಂದರೆ ಕೆಫಿನ್ ಕೂಡ ಒಂದು ನರಗಳಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಸೊ ಇದನ್ನೆಲ್ಲ ನಾವು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ ನಮ್ಮ ನರದೌರ್ಬಲ್ಯ ಪ್ರಾಬ್ಲಮ್ ಏನಿದೆ ಆಲ್ಮೋಸ್ಟ್ ನಾವು ಮನೆಯಲ್ಲೇ ಅದನ್ನು ಸರಿ ಮಾಡಲಿಕ್ಕೆ ಆಗುತ್ತೆ. ಸೊ ಈಗ ನಾವು ಯಾವ್ಯಾವ ಆಹಾರಗಳನ್ನು ಡೈಲಿ ನಾವು ತಗೋಬೇಕು ಅಂತ ನೋಡೋಣ. ಸೊ ನಾನು ಯಾವಾಗಲೂ ಹೇಳ್ತೇನೆ, ನಮಗೆ ಭಾಳಷ್ಟು ನ್ಯೂಟ್ರಿಯೆಂಟ್ಸು ನಮಗೆ ಒಟ್ಟಿಗೆ ಒಳ್ಳೆ ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ನಾವು ಸಿಗಬೇಕು ಅಂದರೆ ಸೊಪ್ಪುಗಳನ್ನು ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಬೇಕು. ಸೊ ನರಗಳದ್ದು ಏನಾದರೂ ಇರಿಟೇಷನ್ ಇರೋರು ಏನು ಮಾಡಬೇಕು, ಪ್ರತಿ ದಿವಸ ಒಂದು ಗ್ರೀನ್ ಜ್ಯೂಸನ್ನು ಮಾಡಿ ಕುಡಿಯೋದು ಹ್ಯಾಬಿಟನ್ನು ಮಾಡ್ಕೋಬೇಕು. ಅದನ್ನು ಒಂದು ದಿವಸ ಬೇಜಾರು ಬರುತ್ತೆ, ಯಾಕಂದರೆ ಪ್ರತಿ ದಿವಸ ಗ್ರೀನ್ ಜ್ಯೂಸ್ ಕುಡಿಯೋದು ಅಂದರೆ ಇರಿಟೇಷನ್ ಆಗುತ್ತೆ. ಸೊ ನಾವೇನು ಮಾಡ್ಬೋದು, ಒಂದು ದಿವಸ ನುಗ್ಗೆ ಜ್ಯೂಸ್ ತಗೋಬೋದು, ಇನ್ನೊಂದು ದಿವಸ ಪಾಲಕ್ ಜ್ಯೂಸ್ ತಗೋಬೋದು, ಇನ್ನೊಂದು ದಿವಸ ಹರಿವೆ ಜ್ಯೂಸ್ ತಗೋಬೋದು, ಇನ್ನೊಂದು ದಿವಸ ಮೆಂತೆ ಜ್ಯೂಸ್ ತಗೋಬೋದು. ಬೇಕಾದ್ರೆ ಈವನ್ ಮೆಂತೆ ಕಾಳು ನೆನೆಸಿದ್ದು ತಗೊಳ್ಳೋದು ಕೂಡ ನ್ಯೂರೋ ಪ್ರೊಟೆಕ್ಟಿವ್ ಕೆಪಾಸಿಟಿ ಇದೆ ಅದಕ್ಕೆ. ಸೊ ಈ ಥರ ಜ್ಯೂಸ್ಗಳು ನೀವು ತಗೊಂಡಾಗ ನಾನೀಗ ಹೇಳಿರುವಂಥ ವೈಟಮಿನ್ಸ್ ಏನಿದೆ, ವಿಟಮಿನ್ B1 ಇರ್ಬೋದು, B2 ಇರ್ಬೋದು, B6 ಇರ್ಬೋದು, ಫೋಲೇಟ್ಸ್ ಇರ್ಬೋದು, ವಿಟಮಿನ್ K ಇರ್ಬೋದು, ಅದರೊಟ್ಟಿಗೆ ನಮಗೆ ಮೆಗ್ನೀಷಿಯಮ್. ಸೊ ಈ ನಮಗೆ ಕ್ಲೋರೋಫಿಲ್ ಏನಿದೆ ಅಂದರೆ ನಮ್ಮ ಎಲೆಗೆ ಆ ಒಂದು ಗ್ರೀನ್ ಕಲರ್ ಕೊಡುವಂಥ ಇಂಗ್ರೀಡಿಯೆಂಟ್ ಏನಿದೆ ಅದರದ್ದು ಸೆಂಟರ್ ಆಟಮ್ ಇಸ್ ಮೆಗ್ನೀಷಿಯಮ್. ಸೊ ಸಫಿಷಿಯೆಂಟ್ ಆಗಿ ನಮಗೆ ಮೆಗ್ನೀಷಿಯಮ್ ಸಿಗುತ್ತೆ. ಆ್ಯಂಡ್ ಮೆಗ್ನೀಷಿಯಮ್ಗೆ ಹೇಳೋದೇ ನಾವು ಕಾಮಿಂಗ್ ಮಿನರಲ್ ಅಂತ, ಅಂದರೆ ನರಗಳದ್ದು ಇರಿಟೇಷನ್ ಕಡಿಮೆ ಮಾಡಲಿಕ್ಕೆ ಒಳ್ಳೆ ಕೆಪಾಸಿಟಿ ಇರುವಂಥ ಒಂದು ಮಿನರಲ್ ಮೆಗ್ನೀಷಿಯಮ್. ಸೊ ಹಾಗಾಗಿ ಪ್ರತಿ ದಿವಸ ಬೆಳಗ್ಗೆ ಎದ್ದು ಒಂದು ಗ್ರೀನ್ ಜ್ಯೂಸನ್ನು ತಗೊಳ್ಳೋದು ನೀವು ಹ್ಯಾಬಿಟ್ ಮಾಡ್ಕೋಬೇಕು. ಸೊ ಇನ್ನು ಕೆಲವರಿಗೆ ಏನಾಗುತ್ತೆ, ಈ ಗ್ರೀನ್ ಜ್ಯೂಸ್ ಕುಡಿಯೋದು ತುಂಬ ಕಷ್ಟ, ಸಪ್ಪೆ ಅನಿಸುತ್ತೆ. ಸೊ ಅವ್ರು ಏನು ಮಾಡ್ಬೋದು, ಅವ್ರು ಇವನ್ ಅದರದ್ದು ಸಬ್ಜಿ ಅಂದರೆ ಪಲ್ಯ ರೆಡಿ ಮಾಡ್ಕೋಬೋದು. ಸೊ ನುಗ್ಗೆ ಸೊಪ್ಪಿನ ಪಲ್ಯ ಆಗ್ಬೋದು ಅಥವಾ ಪಾಲಕ್ ಸೊಪ್ಪಿನ ಪಲ್ಯ ಆಗ್ಬೋದು, ಇದು ಮಾಡ್ಬೋದು. ಈವನ್ ಸಿಟೀಸಲ್ಲೆಲ್ಲ ಇರುವರಾದರೆ ಅವರಿಗೆ ಬ್ರೋಕೋಲಿ, ಲೆಟ್ಯೂಸ್ ಈ ಥರ ವೆಜಿಟೇಬಲ್ಸ್ ಕೂಡ ಸಿಗುತ್ತೆ. ಅದನ್ನು ಕೂಡ ರೆಗ್ಯುಲರ್ಲಿ ಅವರ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಿದರೆ ನಮಗೆ ಈ ವೈಟಮಿನ್ಸ್ ಏನಿದೆ, ನರಗಳಿಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ತುಂಬ ಒಳ್ಳೆ ಕ್ವಾಂಟಿಟಿಯಲ್ಲಿ ನಮಗೆ ಸಪ್ಲೈ ಮಾಡಲಿಕ್ಕಾಗುತ್ತೆ. ಸೊ ಇಡೀ ದಿವಸದಲ್ಲಿ ನೀವು ನೋಡಬೇಕಾಗಿದ್ದೇನು, ಪ್ರತಿ ಸಲ ನಾವು ಫುಡ್ ತಗೊಳ್ಳುವಾಗ ಕೂಡ ಅದರಲ್ಲೊಂದು ಸೊಪ್ಪಿನ ಪಲ್ಯದ ಪ್ರೆಸೆನ್ಸ್ ಇರಲೇಬೇಕು. ಪ್ರತಿ ದಿವಸ ಸೊಪ್ಪಿನ ಪಲ್ಯ ಒಳ್ಳೆ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಬೆಳಗ್ಗೆ ಸಾಧ್ಯ ಆದರೂ ಒಂದು ಸೊಪ್ಪಿನ ಜ್ಯೂಸ್ ತಗೊಳ್ಳಿ. ಇನ್ನೊಂದು ನಾನು ಹೇಳಿದ್ದೇನೆ, ನಮ್ಮ ನರಗಳಿಗಿರುವಂಥ ರಕ್ತ ಸಂಚಾರ ಕೂಡ ಇಂಪ್ರೂವ್ ಆಗಬೇಕು. ಆವಾಗ ಮಾತ್ರ ನಮ್ಮ ನರಗಳದ್ದು ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಾವು ನ್ಯೂಟ್ರಿಯೆಂಟ್ಸ್ ತಿಂದರೆ ಅಷ್ಟೇ ಸಾಕಾಗಲ್ಲ, ಅದು ರಕ್ತದಿಂದ ನರಗಳಿಗೆ ಹೋಗಿ ಮುಟ್ಟಬೇಕು. ಸೊ ಅದಕ್ಕಾಗಿ ನಾವೇನು ಮಾಡ್ಬೋದು, ಕೆಲವು ದಿವಸ ಈ ಬೀಟ್ರೂಟನ್ನು ಇನ್ಕ್ಲೂಡ್ ಮಾಡ್ಬೋದು. ಈವನ್ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲ ಆದರೆ ಕಂಪ್ಲೀಟ್ಲಿ ಚೆನ್ನಾಗಿ ಬೀಟ್ರೂಟ್ ತಗೊಂಡ್ರೆ ಅದು ಶುಗರ್ ಜಾಸ್ತಿ ಆಗಿಬಿಡುತ್ತೆ. ಸೊ ಬೀಟ್ರೂಟನ್ನು ವೆರಿ ಮಿನಿಮಮ್ ಕ್ವಾಂಟಿಟಿಯಲ್ಲಿ ತಗೊಂಡು ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಅವ್ರದ್ದು ಆಹಾರವನ್ನು ಅವ್ರಿಗೆ ರೆಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ಸೊ ಬಟ್ ಬೀಟ್ರೂಟ್ ತಗೊಂಡ್ರೆ ಬೀಟ್ರೂಟಲ್ಲಿ ಇರುವಂಥ ನೈಟ್ರೇಟ್ಸ್ ಏನಿದೆ ಅದು ನಮ್ಮ ರಕ್ತನಾಳಗಳದ್ದು ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಸೊ ಹಾಗಾಗಿ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಈ ಡಯಾಬಿಟಿಕ್ ಪೇಷಂಟ್ಸಲ್ಲೆಲ್ಲ ನೀವು ನೋಡಿ, ಅವರಿಗೆ ಪ್ರಾಬ್ಲಮ್ ಬರೋದೇ ಹೇಗೆ, ಪೆರಿಫರಲ್ ನ್ಯೂರೋಪತಿ ಡೆವಲಪ್ ಆಗುತ್ತೆ ಅಥವಾ ಡಯಾಬಿಟಿಕ್ ನ್ಯೂರೋಪತಿ ಡೆವಲಪ್ ಆಗುತ್ತೆ, ಪಾದದಲ್ಲಿ ಉರಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಅವ್ರ ಪಾದ ನಾವು ನೋಡುವಾಗಲೇ ನಮಗೆ ಗೊತ್ತಾಗುತ್ತೆ, ಇಲ್ಲಿ ನಮ್ಮ ಆ್ಯಂಕಲ್ ಜಾಯಿಂಟ್ ತನಕ ಒಂದು ಕಲರ್ ಇರುತ್ತೆ, ಅದರ ಕೆಳಗಡೆ ಕಪ್ಪಾಗಿರುತ್ತೆ. ಸೊ ಅದರ ಅರ್ಥ ಏನು, ಅಲ್ಲಿಗೆ ರಕ್ತ ಸಂಚಾರ ಏನಿದೆ ಅದು ಸರಿಯಾಗಿ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾವು ತಗೊಳ್ಳುವಂಥ ಆಹಾರದಲ್ಲಿ ಇರುವಂಥ ಪೌಷ್ಟಿಕಾಂಶಗಳು ನರಗಳಿಗೆ, ಅಲ್ಲಿ ಡಿಸ್ಟೆಂಟ್ಲಿ ಇರುವಂಥ ನರಗಳಿಗೂ ಅಲ್ಲಿ ಇರುವಂಥ ಜೀವಕೋಶಗಳಿಗೆ ಹೋಗಿ
ಮುಟ್ತಾ ಇಲ್ಲ. ಸೊ ಹಾಗಾಗಿ ಅಲ್ಲಿ ಇರಿಟೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾವು ಪೌಷ್ಟಿಕಾಂಶಗಳಿರುವಂಥ ಆಹಾರ ತಗೊಳ್ಳೋದು ಒಂದೇ ಅಲ್ಲ, ಅದರೊಟ್ಟಿಗೆ ನಮ್ಮ ಕಾಲಿಗಿರುವಂಥ ರಕ್ತ ಸಂಚಾರ ಹೆಚ್ಚಾಗಲಿಕ್ಕಿರುವಂಥ ಆಹಾರಗಳನ್ನು ಕೂಡ ನಾವು ತಗೋಬೇಕಾಗುತ್ತೆ. ಆವಾಗ ಮಾತ್ರ ಅದು ಇಂಪ್ರೂವ್ ಆಗುತ್ತೆ. ಇದರೊಟ್ಟಿಗೆ ನಾವು ಎಕ್ಸಸೈಸ್ ಕೂಡ ಮಾಡಿದರೆ ಏನಾಗುತ್ತೆ, ಪಾದಗಳಿಗಿರುವಂಥ ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ. ನಮ್ಮ ಸಮಸ್ಯೆ ಏನಿದೆ ಅದು ಕಂಪ್ಲೀಟ್ಲಿ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ. ಎರಡನೇದು ಫ್ರೂಟ್ಸ್ ನಾವು ಚೆನ್ನಾಗಿ ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು. ಇವನ್ ನಾ ಹೇಳಿದಾಗೆ ಡಯಾಬಿಟಿಕ್ ಪೇಷಂಟ್ಸ್ ಆದರೆ ತುಂಬ ಹಣ್ಣುಗಳು ತಿಂದಾಗ ಅವರ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಅದರ್ವೈಸ್ ಫ್ರೂಟ್ಸ್ ಆರ್ ವೆರಿ ಗುಡ್. ಯಾಕಂದರೆ ಫ್ರೂಟ್ಸಲ್ಲಿ ಅದು ಎಸ್ಪೆಷಲಿ ಲೈಕ್ ಫ್ಯಾಟಿ ಫ್ರೂಟ್ಗಳು ತುಂಬ ಒಳ್ಳೆಯದು. ಅವಕ್ಯಾಡೋ ನಿಮಗೆಲ್ಲ ಗೊತ್ತು, ನಮ್ಮ ಹಳ್ಳಿಗಳಲ್ಲೆಲ್ಲ ಸಿಗೋದು ಕಷ್ಟ, ಬಟ್ ಒಳ್ಳೆ ಸಿಟೀಸಲ್ಲಿ ನಿಮಗೆ ಅವಕ್ಯಾಡೋ ಸಿಗುತ್ತೆ. ಒನ್ ಆಫ್ ದ ಬೆಸ್ಟ್ ಫ್ರೂಟ್ ಅದು ಆ್ಯಕ್ಚುಲಿ. ಸೊ ನಮ್ಮ ಹೊಟ್ಟೆನೂ ತುಂಬುತ್ತೆ, ಲೋ ಕ್ಯಾಲರಿನೂ ಇರುತ್ತೆ, ನಮ್ಮ ಬಾಡಿಗೆ ನಮ್ಮ ನರಗಳಿಗೆ ಬೇಕಾಗಿರುವಂಥ ಒಳ್ಳೆ ಕೊಬ್ಬಿನ ಅಂಶ ಕೂಡ ಅದರಲ್ಲಿ ಸಿಗುತ್ತೆ. ಇನ್ನು ನಮ್ಗೆ ಗೊತ್ತು, ನಾನು ಹೇಳಿದ್ದೇನೆ, ನರಗಳದ್ದು ಹೆಲ್ತ್ ಚೆನ್ನಾಗಿ ಆಗಬೇಕು ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುವಂಥ ಆಹಾರಗಳನ್ನು ನಾವು ತಗೋಬೇಕು. ಸೊ ಆ್ಯಂಟಿ ಆಕ್ಸಿಡೆಂಟ್ಸ್ ಏನಿದೆ ಈ ಹಣ್ಣುಗಳಲ್ಲಿ ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ಎಲ್ಲರಿಗೂ ಗೊತ್ತು ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಈಸ್ ವಿಟಮಿನ್ ಸಿ. ಸೊ ವಿಟಮಿನ್ ಸಿ ರಿಚ್ ಆಗಿರುವಂಥ ಆಹಾರಗಳನ್ನು ನಾವು ತಗೋಬೇಕು, ಹಣ್ಣುಗಳನ್ನು ನಾವು ತಗೋಬೇಕು. ಎಲ್ಲ ಸಿಟ್ರಸ್ ಫ್ರೂಟ್ಸ್ಗಳನ್ನು ನಾವು ಜಾಸ್ತಿ ತಗೋಬೋದು. ಅದೇ ಥರ ಪೇರ್ಲೆ ಹಣ್ಣನ್ನು ನಾವು ಜಾಸ್ತಿ ತಗೋಬೋದು. ಅದೇ ಥರ ಬೆರೀಸನ್ನು ಅಂದರೆ ಗೂಸ್ಬೆರಿ, ನಮ್ಮ ನೆಲ್ಲಿಕಾಯಿ ಏನಿದೆ ಅಥವಾ ನೇರಳೆ ಹಣ್ಣು ಏನಿದೆ ಅಥವಾ ಸ್ಟ್ರಾಬೆರಿ ಏನಿದೆ, ಈ ಥರ ಹಣ್ಣುಗಳನ್ನು ನಾವು ಜಾಸ್ತಿ ಸೇವಿಸಿದರೆ ಅದರಲ್ಲಿ ಇರುವಂಥ ವೈಟಮಿನ್ ಸಿ ಏನಿದೆ ಅದಕ್ಕೆ ನ್ಯೂರೋ ಪ್ರೊಟೆಕ್ಟಿವ್ ಕೆಪಾಸಿಟಿ ಇದೆ. ಸೊ ಹಾಗಾಗಿ ನಮ್ಮ ನರಗಳಿಗೆ ಆಗುವಂಥ ಡ್ಯಾಮೇಜ್ ಏನಿದೆ ಡೈಲಿ ಆಗುವಂಥ ಆಹಾರದಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಾಸೆಸ್ಸಿಂದ ಆಗುವಂಥ ಡ್ಯಾಮೇಜ್, ಆಕ್ಸಿಡೇಟಿವ್ ಡ್ಯಾಮೇಜನ್ನು ಕಡಿಮೆ ಮಾಡಲಿಕ್ಕೆ ಈ ಹಣ್ಣುಗಳನ್ನು ನಾವು ಇನ್ಕ್ಲೂಡ್ ಮಾಡಬೇಕು. ಸೊ ನಾವೇನು ಮಾಡಬೇಕು, ಪ್ರತಿ ದಿವಸ ನಿಮ್ಮ ಬ್ರೇಕ್ಫಾಸ್ಟ್ ಆದಮೇಲೆ ಅಥವಾ ಯಾವಾಗಾದರೂ ಒಂದು ಟೈಮಿಗೆ ಈವ್ನಿಂಗ್ ಸ್ನ್ಯಾಕ್ಸ್, ನಮಗೆಲ್ಲ ಫ್ರೆಂಚ್ ಫ್ರೈಸ್ ತಿನ್ನೋದು ತುಂಬ ಇಷ್ಟ. ಆ ಫ್ರೆಂಚ್ ಫ್ರೈಸನ್ನು ದೂರ ಇಟ್ಟು ಅದರ ಬದಲು ಒಂದು ಆರೆಂಜ್ ತಿನ್ಬೋದು ಅಥವಾ ಒಂದು ಮುಸಂಬಿ ತಿನ್ಬೋದು ಅಥವಾ ಒಂದು ಪೈನಾಪಲ್ ತಿನ್ಬೋದು. ಸೊ ಈ ಥರ ಯಾವುದಾದ್ರೂ ಒಂದು ಹಣ್ಣನ್ನು ಆ ಟೈಮಲ್ಲಿ ನಾವು ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದು ಕೂಡ ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಮೂರನೇದು ಮೊಟ್ಟೆ. ನಮಗೆಲ್ಲ ಗೊತ್ತು, ನಮ್ಮ ಮೊಟ್ಟೆ ಇಸ್ ಎ ಬ್ಯಾಲೆನ್ಸ್ಡ್ ಫುಡ್. ನಮಗೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸು ಅದರಲ್ಲಿ ಸಿಗುತ್ತೆ. ಸೊ ಮೇನ್ಲಿ ನಮ್ಮ ನರಗಳಿಗೆ ಬೇಕಾಗಿರುವಂಥ ಪ್ರೋಟೀನ್ ಏನಿದೆ ಅದು ತುಂಬ ಚೆನ್ನಾಗಿ ಅದರಲ್ಲಿ ಸಿಗುತ್ತೆ. ನಮ್ಮ ವಿಟಮಿನ್ B12 ಏನಿದೆ ಅದು ತುಂಬ ಚೆನ್ನಾಗಿ ಅದರಲ್ಲಿ ಸಿಗುತ್ತೆ. ಅದೇ ಥರ ಕೋಲಿನ್, ಅದರದ್ದು ಎಗ್ ಯಾಕಲ್ಲಿರುವಂಥ ಕೋಲಿನ್ ಏನಿದೆ ಅದು ಕೂಡ ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ನಾವು ನರಗಳ ವೀಕ್ನೆಸ್ ಇರೋರು ಏನು ಮಾಡಬೇಕು, ಈಗ ತುಂಬ ವೆಜಿಟೇರಿಯನ್ಸು ಮೊಟ್ಟೆ ತಿಂತಾರೆ. ಸೊ ಅವರು ಡೈಲಿ 1 or 2 ಎಗ್ ತಿನ್ನೋದನ್ನು ಹ್ಯಾಬಿಟ್ ಮಾಡ್ಕೋಬೇಕು. ಈವನ್ ಡಯಾಬಿಟಿಸ್ ಇದ್ದವರು ಕೂಡ ಆ ಮೊಟ್ಟೆ ತಿಂದಾಗ ಏನಾಗುತ್ತೆ ಅಂದರೆ, ಒಂದು ನಮ್ಮ ಹೊಟ್ಟೆ ತುಂಬುತ್ತೆ. ಸೊ ಹಾಗಾಗಿ ಭಾಳ ದೋಸೆ ಅಥವಾ ಇಡ್ಲಿ ತಿನ್ನೋಕ್ಕಾಗಲ್ಲ. ಆ್ಯಂಡ್ ಅದರೊಟ್ಟಿಗೆ ನಮಗೆ ಸಫಿಷಿಯೆಂಟ್ ಆಗಿ ಆಲ್ಬುಮಿನ್ ಸಿಗುತ್ತೆ. ಆ್ಯಂಡ್ ಮೊಟ್ಟೆಯಲ್ಲಿರುವಂಥ ಎಗ್ ಯೋಕ್ ಏನಿದೆ ಅದು ಕೆಟ್ಟ ಕೊಲೆಸ್ಟ್ರಾಲ್ ಅಲ್ಲ, ಅದು ಒಳ್ಳೆ ಕೊಲೆಸ್ಟ್ರಾಲ್. ನಮ್ಮ HDLನ ಇಂಪ್ರೂವ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಮೊಟ್ಟೆ ತಿನ್ನುವಾಗ ಅದಕ್ಕೆ ನೀವು ಸೊಪ್ಪುಗಳನ್ನು ಹಾಕ್ಬೋದು, ತರಕಾರಿಗಳನ್ನು ಹಾಕಿ ಒಂದು ಒಳ್ಳೆ ಆಮ್ಲೆಟ್ ಮಾಡಿಕೊಂಡು ನೀವು ಡೈಲಿ ತಿಂದರೆ ಅದು ಕೂಡ ನಿಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಡೈಲಿ ನಿಮ್ಮ ಆಹಾರದಲ್ಲಿ ನಾನ್ ವೆಜಿಟೇರಿಯನ್ಸ್ ಆದರೆ ಡೈಲಿ ನಿಮ್ಮ ಆಹಾರದಲ್ಲಿ ಮೀನನ್ನು ತಗೊಳ್ಳಿ. ಮೀನಲ್ಲಿ ಮೇನ್ ಫಿಶ್ಗಳಲ್ಲಿ ದ ಬೆಸ್ಟ್ ಯಾವುದು ಅಂತ ಕೇಳಿದರೆ ಸಾರ್ಡೈನ್ ಮತ್ತು ಮ್ಯಾಕ್ರಲ್ ಅಂದರೆ ಬಂಗಡೆ ಮತ್ತು ಭೂತಾಯಿ ಏನಿದೆ ಅಥವಾ ತಾರ್ಲೆ ಏನಿದೆ. ಸೊ ಈ ಮೀನುಗಳಲ್ಲಿ ತುಂಬ ರಿಚ್ ಆಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಸೊ ಅದು ನಾವು ಹೆಚ್ಚಿಗೆ ಸೇವಿಸಿದಾಗ ಮೀನಲ್ಲಿ ಬರೀ ಒಮೆಗಾ 3 ಫ್ಯಾಟಿ ಆಸಿಡ್ ಒಂದೇ ಅಲ್ಲ, ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತೆ, ಚೆನ್ನಾಗಿ ಕ್ಯಾಲ್ಶಿಯಂ ಚೆನ್ನಾಗಿ ಸಿಗುತ್ತೆ, ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಸೊ ಇದೆಲ್ಲ ಒಳ್ಳೆ ವಿಟಮಿನ್ B12 ಸಿಗುತ್ತೆ. ಆಲ್ ಫ್ಯಾಟ್ ಸೋಲ್ಯುಬಲ್ ವಿಟಮಿನ್ಸ್ ಏನಿದೆ A, D, E, K ಇದೆಲ್ಲ ನಮಗೆ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಸೊ ಅದು ಸಿಕ್ಕಿದಾಗ ಏನಾಗುತ್ತೆ, ನಮ್ಮ ನರಗಳದ್ದು ಹೆಲ್ತ್ ಮೇಂಟೈನ್ ಮಾಡಲಿಕ್ಕಾಗುತ್ತೆ, ನಮ್ಮ ಬಾಡಿಯಲ್ಲಿ ಆಗುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಆಗುತ್ತೆ. ಸೊ ಅದೇ ತರ ಈ ಒಮೆಗಾ 3 ಅಲ್ಲಿ ಇರುವಂತ DHA ಡಿಕೋಸಾ ಹೆಕ್ಸನೋಯಿಕ್ ಆಸಿಡ್ ಏನಿದೆ ಅದನ್ನೇ ಬ್ರೈನ್ ಮಾಡಿರೋದು. ನಮ್ಮ ಕಣ್ಣಲ್ಲಿರುವ ರೆಟಿನೆ ಇರ್ಬೋದು, ನಮ್ಮ ಮೆದುಳು ಇರ್ಬೋದು. ಸೊ ಇದರಲ್ಲೆಲ್ಲ ಈ DHA ಚೆನ್ನಾಗಿದ್ರೆ ಮಾತ್ರ ನಮ್ಮ ಬುದ್ಧಿಶಕ್ತಿ ಇಂಪ್ರೂವ್ ಆಗುತ್ತೆ, ನಮ್ಮ ನರಗಳ ಫಂಕ್ಷನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ನಾನ್ ವೆಜಿಟೇರಿಯನ್ಸ್ ಆದರೆ ಅವರು ಡೈಲಿ ಅವರ ಆಹಾರದಲ್ಲಿ ಫಿಶ್ ಅನ್ನು ಇನ್ಕ್ಲೂಡ್ ಮಾಡೋದು ತುಂಬ ಒಳ್ಳೆಯದು. ಅದು ಆದಷ್ಟು ಡೀಪ್ ಫ್ರೈ ಮಾಡೋದನ್ನ ಬಿಟ್ಟು ಬಿಡೋದು ಒಳ್ಳೆಯದು. ಅದರ ಬದಲು ನೀವು ಬೇಕಾದ್ರೆ ಶಾಲೋ ಫ್ರೈ ಮಾಡ್ಬೋದು ಅಥವಾ ಸಾರು ಮಾಡಿ ಅದರಲ್ಲಿರೋ ಪೀಸ್ಗಳನ್ನು ತಗೊಂಡ್ರೆ ಅದು ಕೂಡ ಈ ನರಗಳ ಇರಿಟೇಷನ್ ಕಡಿಮೆ ಮಾಡಲಿಕ್ಕೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ವೆಜಿಟೇರಿಯನ್ಸ್ ತಗೊಳ್ಳೋದು ಹಾಲು, ಡೈರಿ ಪ್ರಾಡಕ್ಟ್ಸ್. ಸೊ ಹಾಲನ್ನು ನಾನು ಅಷ್ಟೊಂದು ಸಜೆಸ್ಟ್ ಮಾಡಲ್ಲ, ಬಿಕಾಸ್ ಹಾಲಲ್ಲಿ ಇರುವಂಥ ಲ್ಯಾಕ್ಟೋಸ್ ಏನಿದೆ ಅಷ್ಟೆಲ್ಲ ನಮಗೆ ಕ್ಯಾಲರಿ ರಿಕ್ವೈರ್ಮೆಂಟ್ ಇಲ್ಲ. ಸೊ ಹಾಗಾಗಿ ಹಾಲು ಬದಲು ಹಾಲಿನ ಪ್ರಾಡಕ್ಟ್ಸ್ ನೀವು ತಗೋಬೋದು. ಅದು ಪನೀರ್ ಇರ್ಬೋದು, ಮೊಸರು ಇರ್ಬೋದು, ಬೆಣ್ಣೆ ಇರ್ಬೋದು. ಸೊ ಈ ಥರ ಐಟಮ್ಸನ್ನು ನೀವು ರೆಗ್ಯುಲರ್ಲಿ ಸೇವಿಸಿದ್ರೆ ಏನಾಗುತ್ತೆ, ನಮಗೆ ಬೇಕಾಗಿರುವಂಥ ನಮ್ಮ ನರಗಳು ಚೆನ್ನಾಗಿ ಫಂಕ್ಷನ್ ಮಾಡಲಿಕ್ಕೆ ತುಪ್ಪ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ ನರಗಳ ಇರಿಟೇಷನ್ಗೆ. ಸೊ ಈ ಥರ ಐಟಮ್ಸ್ ತಗೊಂಡಾಗ ನಮ್ಮ ನರಗಳಿಗೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳು ಚೆನ್ನಾಗಿ ಸಿಗುತ್ತೆ, ನಮ್ಮ ನರಗಳಿಗೆ ಬೇಕಾಗಿರುವಂಥ ಒಳ್ಳೆ ಫ್ಯಾಟಿ ಆಸಿಡ್ ಅದರಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಾವೆಲ್ಲ ನಮ್ಮ ಅಜ್ಜ ಅಜ್ಜಿ ಎಲ್ಲ ಹೇಳಿದ್ದು ನಾವು ಕೇಳಿರ್ಬೋದು, ತುಪ್ಪ ಚೆನ್ನಾಗಿ ಡೈಲಿ ತಗೊಂಡ್ರೆ ಮಾತ್ರ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಥರ ಬುದ್ಧಿಶಕ್ತಿ ಹೆಚ್ಚಾಗಲಿಕ್ಕೆ, ನಮ್ಮ ಬಾಡಿಯಲ್ಲಿರುವಂಥ ಇನ್ಫ್ಲಮೇಷನ್ ಕಡಿಮೆ ಆಗಲಿಕ್ಕೆ, ನಮ್ಮ ಜಾಯಿಂಟ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಎಲ್ಲ ತುಪ್ಪ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ತುಪ್ಪ ತಿಂದಿದ್ರಿಂದ ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಏನು ಜಾಸ್ತಿ ಆಗಲ್ಲ. ಸೊ ನಾವು ಏನೇ ತಿಂದರೂ ಕೂಡ ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಏನಿದೆ ಅದು ನಮ್ಮ ಲಿವರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದು ನಾವು ಒಳ್ಳೆ ಫ್ಯಾಟ್ ಇರುವಂಥ ಆಹಾರ, ಒಳ್ಳೆ
ಒಳ್ಳೆ ಕೊಲೆಸ್ಟ್ರಾಲ್, ಒಳ್ಳೆ ಹೆಲ್ತಿ ಆಗಿರುವಂಥ ಫ್ಯಾಟ್ ತಿಂದರೆ ಏನಾಗುತ್ತೆ, ನಮ್ಮ HDL ಇಂಪ್ರೂವ್ ಆಗುತ್ತೆ, LDL ಓಕೆ ಕಂಟ್ರೋಲಲ್ಲಿ ಇರುತ್ತೆ. ಮೇ ಬಿ ಟೋಟಲ್ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ನಮಗೇನು ಪ್ರಾಬ್ಲಮ್ಸ್ ಬರಲ್ಲ. ಬಟ್ ನಾವು ಬರೀ ಅನ್ನ ಸಾರು ಅಷ್ಟೇ ತಿಂದರೆ ನಿಮ್ಮ ಟ್ರೈಗ್ಲಿಸರೈಡ್ ವ್ಯಾಲ್ಯೂ ನೋಡುವಾಗ 500-600 ಇರುತ್ತೆ, ನಿಮ್ಮ LDL ವ್ಯಾಲ್ಯೂ ನೋಡಿದಾಗ 100-150ಕ್ಕಿಂತ ಎಷ್ಟೋ ಹೆಚ್ಚಿಗೆ ಇರುತ್ತೆ, ಆ್ಯಂಡ್ HDL ವ್ಯಾಲ್ಯೂ ನೋಡುವಾಗ ಬರೀ 20-30 ಇರುತ್ತೆ. ದೇ ಆರ್ ದ ಹೈ ರಿಸ್ಕ್ ಗ್ರೂಪ್ ಆ್ಯಕ್ಚುಲಿ. ಸೊ ಅದು ಬಿಟ್ಟು ಒಳ್ಳೆ HDL ಇದೆ, ಒಂದು 60 HDL ಇದೆ, LDL ಕಂಟ್ರೋಲಲ್ಲಿದೆ, ಟೋಟಲ್ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಅವರಿಗೆ ಏನೂ ಸಮಸ್ಯೆ ಆಗಲ್ಲ, ಟ್ರೈಗ್ಲಿಸರೈಡ್ ಕೂಡ ತುಂಬ ಚೆನ್ನಾಗಿ ಕಂಟ್ರೋಲಲ್ಲಿರುತ್ತೆ. ಸೊ ಹಾಗಾಗಿ ನಾವು ತಗೊಳ್ಳುವಂಥ ಆಹಾರದಲ್ಲಿ ನಮಗೆ ಹೆಚ್ಚಾಗುವಂಥ ಕೊಲೆಸ್ಟ್ರಾಲ್ ಲೆವೆಲ್ ಇಸ್ ವೆರಿ ಮಿನಿಮಮ್. ಸುಮಾರು 3000 ಮಿಲಿಗ್ರಾಮ್ ಆಫ್ ಕೊಲೆಸ್ಟ್ರಾಲ್ ನಮ್ಮ ಲಿವರೇ ಪ್ರೊಡ್ಯೂಸ್ ಮಾಡುತ್ತೆ ಬಾಡಿಯಲ್ಲಿ. ಸೊ ತುಂಬ ಜನರಿಗೆ ಆ ತಪ್ಪು ಕಲ್ಪನೆ ಇದೆ, ಮೊಟ್ಟೆ ತಿಂದರೆ ನಮಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಇದೆ, ತುಪ್ಪ ತಿಂದರೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಹೇಳಿ ನಾವು ಇಂಥ ಒಳ್ಳೇದೆಲ್ಲ ಬಿಟ್ಟು ನಾವೇನು ಮಾಡ್ತೀವಿ, ಎಲ್ಲ ವೆಜಿಟೇಬಲ್ ಆಯಿಲು, ಸನ್ಫ್ಲವರ್ ಆಯಿಲ್, ಈ ಥರ ಆಯಿಲ್ಸ್ ಹಿಂದೆ ಹೋಗ್ತೀವಿ. ಸೊ ಅದರ ಬದಲು ಈ ಥರ ನ್ಯಾಚುರಲ್ ಆಗಿರುವಂಥದ್ದು ತಗೊಳ್ಳೋದು ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಪ್ರತಿ ದಿವಸ ಸ್ವಲ್ಪ ನಟ್ಸ್ಗಳನ್ನು ತಗೊಳ್ಳಿ. ನಟ್ಸ್ ಅಂದರೆ ವ್ಯಾಲ್ನಟ್ ಇರ್ಬೋದು, ಬಾದಾಮ್ ಇರ್ಬೋದು, ಪಿಸ್ತಾ ಇರ್ಬೋದು, ಕ್ಯಾಶ್ಯೂ ಇರ್ಬೋದು, ಈ ಥರ ನಟ್ಸ್ಗಳನ್ನು ಒಂದು 5-6 ನಟ್ಸನ್ನು ಡೈಲಿ ತಗೊಂಡ್ರೆ ಅದರಲ್ಲಿ ನಮಗೆ ಸಫಿಷಿಯೆಂಟ್ ಆಗಿ ಮೆಗ್ನೀಷಿಯಮ್ ಸಿಗುತ್ತೆ, ಜಿಂಕ್ ಸಿಗುತ್ತೆ, ವಿಟಮಿನ್ B12 ಈ ಥರ ಎಲ್ಲ ನ್ಯೂಟ್ರಿಯೆಂಟ್ಸು ಸಿಗುತ್ತೆ, ಒಳ್ಳೆ ಫ್ಯಾಟಿ ಆಸಿಡ್ ಸಿಗುತ್ತೆ. ಸೊ ಹಾಗಾಗಿ ರೆಗ್ಯುಲರ್ಲಿ ನರಗಳ ಸಮಸ್ಯೆ ಇರೋರು ಒಂದು ಮಿನಿಮಮ್ ಕ್ವಾಂಟಿಟಿ ಆಫ್ ನಟ್ಸನ್ನು ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು. ಸೊ ಅದೇ ಥರ ನಾವು ಹೇಳ್ತೀವಿ ಈಗ ಇದು ವರ್ಜಿನ್ ಕಾಕೋನಟ್ ಆಯಿಲ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ವರ್ಜಿನ್ ಕಾಕೋನಟ್ ಆಯಿಲ್ ನಮ್ಮ ಅಲ್ಝೀಮರ್ಸ್ ಈ ಥರ ನರಗಳ ವೀಕ್ನೆಸ್ಸಿಂದ ಬರುವಂಥ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಕೂಡ ತುಂಬ ಒಳ್ಳೆಯದು. ಸೊ ಪ್ರತಿ ದಿವಸ ನೀವು ಬೇಕಾದ್ರೆ ಅಡುಗೆಗೆ ಅದು ಯೂಸ್ ಮಾಡ್ಬೋದು, ಬಟ್ ಏನಾಗುತ್ತೆ ದಟ್ ಬಿಕಮ್ಸ್ ವೆರಿ ಕಾಸ್ಟ್ಲಿ. ಸೊ ಹಾಗಾಗಿ ರೆಗ್ಯುಲರ್ಲಿ ಅಡುಗೆಗೆ ಯೂಸ್ ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ಸೊ ಪ್ರತಿ ದಿವಸ ಬೇಕಾದ್ರೆ ಒಂದು ಚಮಚ ವರ್ಜಿನ್ ಕಾಕೋನಟ್ ಆಯಿಲನ್ನು ಸೇವಿಸಿದ್ದು ಕೂಡ ನಮಗೆ ಏನಾಗುತ್ತೆ, ನಮ್ಮ ಬ್ರೈನ್ ಫಂಕ್ಷನ್ಸ್ ಎಲ್ಲ ಇಂಪ್ರೂವ್ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಕೂಡ ನಮ್ಮ ಡಯಟಲ್ಲಿ ನಾವು ರೆಗ್ಯುಲರ್ಲಿ ಇನ್ಕ್ಲೂಡ್ ಮಾಡ್ಬೋದು. ಇನ್ನು ರೆಗ್ಯುಲರ್ಲಿ ನಾವು ಈವ್ನಿಂಗ್ ಸ್ನ್ಯಾಕ್ಸು ಅಥವಾ ನಮ್ಮ ಊಟ ಮಾಡುವಾಗ ಅದರೊಟ್ಟಿಗೆ ಸ್ವಲ್ಪ ಕಾಳುಗಳನ್ನು ತಗೊಳ್ಳಿಕ್ಕೆ ಪ್ಲಾನ್ ಮಾಡಬೇಕು. ಯಾಕೆಂದರೆ ಕಾಳುಗಳಲ್ಲಿ ಕೂಡ ಈ ಥರ ಎಲ್ಲ ವೈಟಮಿನ್ಸು ಚೆನ್ನಾಗಿ ಸಿಗುತ್ತೆ, ನಮಗೆ ಸಫಿಷಿಯೆಂಟ್ ಆಗಿ ಪ್ರೋಟೀನ್ ಸಿಗುತ್ತೆ. ಸೊ ಹಾಗಾಗಿ ರೆಗ್ಯುಲರ್ಲಿ ಕಾಳುಗಳ ಪಲ್ಯ ಕೂಡ ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಬೇಕು. ನಾವು ಒಂದು ಊಟ ಮಾಡುವಾಗ ಆ ರೈಸ್ ಕ್ವಾಂಟಿಟಿ ಏನಿದೆ ಅಥವಾ ರೋಟಿ ಕ್ವಾಂಟಿಟಿ ಏನಿದೆ ಅಥವಾ ಚಪಾತಿ ಕ್ವಾಂಟಿಟಿ ಏನಿದೆ ಅದನ್ನು ಮಿನಿಮೈಸ್ ಮಾಡಿ ಪಲ್ಯಗಳನ್ನು ಒಂದು ಸೊಪ್ಪಿನ ಪಲ್ಯ, ಒಂದು ಕಾಳಿನ ಪಲ್ಯ, ಒಂದು ತರಕಾರಿ ಪಲ್ಯ, ಸ್ವಲ್ಪ ಮೊಸರು, ಒಂದು ಮೀನು ಇಷ್ಟೆಲ್ಲ ಆದರೆ ಅದರಲ್ಲೇ ನಮ್ಮ ಹೊಟ್ಟೆ ತುಂಬುತ್ತೆ. ಈ ರೈಸ್ ಕ್ವಾಂಟಿಟಿ ನಮಗೆ ತುಂಬ ಕಡಿಮೆ ಸಾಕಾಗುತ್ತೆ. ಆ್ಯಂಡ್ ಡಯಾಬಿಟಿಸ್ ಇದ್ದವರಿಗೂ ಕೂಡ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಡಯಟ್ ಪ್ಲಾನ್. ನಿಮ್ಮ ರೈಸ್ ಇರ್ಬೋದು, ವೀಟ್ ಇರ್ಬೋದು, ಇದೆಲ್ಲ ಎಷ್ಟು ನೀವು ಕಡಿಮೆ ಮಾಡ್ತೀವಿ. ರಾಗಿ ಮುದ್ದೆ ಇಷ್ಟಿಷ್ಟು ರಾಗಿ ಮುದ್ದೆ ತಿಂತಾರೆ, ಸ್ವಲ್ಪ ಪಲ್ಯ, ಒಂದು ಸಾರು ಅಷ್ಟೇ ಇರುತ್ತೆ. ಸೊ ಅದರ ಬದಲು ರಾಗಿ ಮುದ್ದೆ ಸಣ್ಣ ಮಾಡಿ ಪಲ್ಯಗಳು ಬಾಕಿ ಐಟಮ್ಸ್ ಏನಿದೆ ಅದು ಜಾಸ್ತಿ ಮಾಡಿ. ಈವನ್ ಚಿಕನ್ ಅದರಲ್ಲಿ ಕೂಡ ಪ್ರೋಟೀನ್ ಇದೆ, ಅದು ಕೂಡ ತುಂಬ ಒಳ್ಳೆಯದು. ಚಿಕನ್ ಇರ್ಬೋದು, ಲಿವರ್ ಇರ್ಬೋದು. ಸೊ ಅದು ತಗೊಂಡ್ರೂ ಕೂಡ ಅದರಲ್ಲಿ ನಮಗೆ ಸಫಿಷಿಯೆಂಟ್ ಆಗಿ ವಿಟಮಿನ್ B12 ಈ ಥರ ನ್ಯೂಟ್ರಿಯೆಂಟ್ಸ್ ಸಿಗೋದ್ರಿಂದ ನಮ್ಮ ನರ್ವ್ ಹೆಲ್ತ್ ಏನಿದೆ ಅದು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದೇ ಥರ ಕೆಲವು ಹರ್ಬ್ಸ್ ನೋಡಿದರೆ ಜಿಂಜರ್, ಶುಂಠಿ ಏನಿದೆ ಅದು ತುಂಬ ಒಳ್ಳೆಯದು, ನರಗಳದ್ದು ಇರಿಟೇಷನ್ ಕಡಿಮೆ ಮಾಡಲಿಕ್ಕೆ. ಅದರಲ್ಲಿರುವಂಥ ಜಿಂಜರಾಲ್ ಇಸ್ ಅನ್ ಆಕ್ಟಿವ್ ಇಂಗ್ರೀಡಿಯೆಂಟ್. ಸೊ ಅದು ಕೂಡ ನರಗಳದ್ದು ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾವು ಫಸ್ಟ್ ಹೇಳ್ದಂಗೆ ಅರಿಶಿನ ಏನಿದೆ ಅದು ರೆಗ್ಯುಲರ್ಲಿ ಯೂಸ್ ಮಾಡೋದು ಕೂಡ ಈ ನರಗಳ ಸಮಸ್ಯೆ ಕಡಿಮೆ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್. ಇದು ನರಗಳ ಹೆಲ್ತ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ, ನರಗಳದ್ದು ಕಂಡಕ್ಷನ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಫಸ್ಟ್ ನಾ ಹೇಳಿರುವ ಪ್ರೋಬಯೋಟಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಈವನ್ ನಮ್ಮ ನಿದ್ರೆ ಸರಿಯಾಗಿ ಆಗಬೇಕು ಅಂದರೂ ಕೂಡ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೇಕು. ನಮ್ಮ ಬಾಡಿಯಲ್ಲಿ ಎಷ್ಟು ಜೀವಕೋಶಗಳಿದೆಯೋ ಅದಕ್ಕಿಂತ ಜಾಸ್ತಿ ಬ್ಯಾಕ್ಟೀರಿಯಾಗಳಿದೆ. ಸೊ ಅದು ಸರಿಯಾಗಿ ಕೆಲಸ ಮಾಡಿದರೆ ಮಾತ್ರ ನಮ್ಮ ದೇಹದಲ್ಲಿ ನರಗಳು ಸರಿಯಾಗಿ ಕಂಡಕ್ಷನ್ ಮಾಡಲಿಕ್ಕೆ ಬೇಕಾಗಿರುವಂಥ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಎಷ್ಟೋ ನರಗಳ ಸಮಸ್ಯೆ ಇರುವಂಥವರಲ್ಲಿ ನಾವು ನೋಡಿದಾಗ ಅದು ADHD ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿರ್ಬೋದು, ಸೊ ನಿದ್ರೆಹೀನತೆ ಇರ್ಬೋದು, ಇವರಿಗೆಲ್ಲ ನೋಡಿದಾಗ ಅವರದೆಲ್ಲ ಈ ಹೊಟ್ಟೆಯಲ್ಲಿ ಈ ಬ್ಯಾಕ್ಟೀರಿಯಲ್ ಒಂದು ಡಿಸ್ಬಯೋಸಿಸ್ ಕಾಣ್ತಾ ಇದೆ. ನಮ್ಮ ಬ್ಯಾಕ್ಟೀರಿಯಲ್ಲಿ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳದ್ದು ಕೊರತೆ ಕಾಣ್ತಾ ಇದೆ. ಸೊ ಅದು ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂದರೆ ನಾವು ಆಹಾರದಲ್ಲಿ ಒಳ್ಳೆ ಪ್ರೋಬಯೋಟಿಕ್ ಮತ್ತು ಪ್ರೀಬಯೋಟಿಕನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು. ಸೊ ನಾನು ಈಗ ಹೇಳಿರುವಂಥ ಫುಡ್ ಐಟಮ್ಸನ್ನು ನೀವು ರೆಗ್ಯುಲರ್ಲಿ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿ ನೋಡಿ, ನಿಮ್ಮ ನರದೌರ್ಬಲ್ಯ ಸಮಸ್ಯೆ ಏನಿದೆ ಅದು ತನ್ನಿಂದಾನೇ ಕಡಿಮೆ ಆಗುತ್ತೆ. ಅದಾದಮೇಲೆ ಅದು ಕಡಿಮೆ ಆಗಲಿಲ್ಲ ಅಂದರೆ ಮಾತ್ರ ಒಂದು ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ತಗೋಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.